ಆಫೀಸರ್ಸ್ನ ದುರಾಸೆಯಿಂದ, ರಾಜಕೀಯ ವ್ಯಕ್ತಿಗಳ ದುರಾಸೆಯಿಂದ ಈ ಕಾಯಿಲೆ ಬೇಗ ಹರಡ್ತು. ಅದರೊಳಗೆ ಏನು ಡೌಟ್ ಏನಿಲ್ಲ. ಎಲ್ಲ ರೊಕ್ಕ ಮಾಡಿಕೊಂಡ್ರು, ಎಲ್ಲ ಸತ್ತೋದ್ರು, ಸಾಹುಕಾರರಾದರು, ಅನೇಕ ಜೀವನ ಪರ್ಬಾತಿ ಬಂದ್ಬಿಡ್ತು. ಸರ್, ಇವಾಗ ಎಲ್ಲ ಕಡೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಫೀವರು ಮತ್ತು ಕೆಮ್ಮು ಇದೆಲ್ಲ ಬರ್ತಾ ಇದೆ. ಸೊ ಯಾವ ಥರ ಪ್ರಿಕಾಷನ್ ತೊಗೋಬೇಕಾಗುತ್ತೆ? ನಮಸ್ಕಾರ. ನಮ್ಮ ದೇಶದಲ್ಲಿ ಋತುಗಳಿದ್ದಾವೆ. ಅವರ್ಸ್ ಇಸ್ ಎ ಕಂಟ್ರಿ ಆಫ್ ಸೀಸನ್ಸ್. ಬೇಸಿಗೆ, ಚಳಿಗಾಲ, ಮಳೆಗಾಲ, ವಸಂತ ಕಾಲ. ನೀವು ಅಬ್ಸರ್ವ್ ಮಾಡಿ, ಒಂದೊಂದು ಕಾಲದಲ್ಲಿ ಒಂದೊಂದು ಕಾಯಿಲೆಗಳು ಜಾಸ್ತಿ. ಅದರೊಳಗೆ ಇವಾಗ ನಾವು ಅನುಭವಿಸ್ತಾ ಇದೀವಲ್ಲ, ನನಗೆ ಆ್ಯಕ್ಚುಲಿ ನೆಗಡಿ ಬಂದಿದೆ, ಅವರಿಂದ ಮಾತಾಡ್ತಿದ್ದೀನಿ, ನನ್ನ ವಾಯ್ಸೇ ಚೇಂಜ್ ಆಗಿದೆ. ಇದಕ್ಕೆ ಕಾರಣ ವೈರಸ್. ಯಾಕೆ ಈ ಸೀಸನಲ್ಲಿ ವೈರಸ್ ಅಂದರೆ, ವೈರಸ್ಗಳಿಗೆ ತಾನು ಬದುಕಲಿಕ್ಕೆ ಅನುಕೂಲಕರವಾದ ವಾತಾವರಣ. ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಯಾರಿಗಾರ ನೆಗಡಿ ಕೆಮ್ಮಂದರೆ 3 ದಿನ ಗೊಣ್ಣೆ ಸುರಿಸೋರು, ಸೀನ್ಕೊಂಡು ಸುಮ್ಮನೆ ಇರೋರು, ಯಾವ ಡಾಕ್ಟ್ರ್ ಹತ್ರನೂ ಹೋಗ್ತಿರಲಿಲ್ಲ. ಅಜ್ಜಿ ಏನಾರು ಒಂಚೂರು ಕಷಾಯ ಕೊಟ್ಟರೆ ಕುಡಿಯೋರು, ತನ್ನಷ್ಟಿಗೆ ತಾನೇ ನಿಂತು ಹೋಗೋದು. ಇದನ್ನು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ಇದನ್ನು ಕಾಮನ್ ಕೋಲ್ಡ್ ಅನ್ನೋರು. ಎಷ್ಟು ಕಾಮನ್ ಅಂದರೆ, ಪ್ರತಿ ಮನೆಯೊಳಗೆ ಒಬ್ರಿಗೆ ಬಂದರೆ ಇನ್ನೂ ಎಲ್ರಿಗೂ ಎಲ್ಲರೂ ರಿಕವರಿ ಆಗೋದು. ಆದರೆ ಕೋವಿಡ್ ಬಂದಮೇಲೆ ಅದು ಕೂಡ ವೈರಸ್ ಕಾಯಿಲೆ. ಅದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಮಾಧ್ಯಮದಲ್ಲೆಲ್ಲ ಹೇಳಿದರು. ಆದರೆ ನಾನೊಬ್ಬ ಡಾಕ್ಟ್ರಾಗಿ ಹೇಳಿದೆ, ಇದು ಮರಣ ಮೃದಂಗವನ್ನು ಬಾರಿಸುವ ವಯಸ್ಸಲ್ಲ, ಇದು ಗೊಣ್ಣೆ ಸುರಿಸೋ ವೈರಸ್ಸೇ. ಅನ್ಫಾರ್ಚುನೇಟ್ಲಿ ಜನಗಳ ನೆಗ್ಲಿಜೆನ್ಸಿಂದ, ಆಫೀಸರ್ಸ್ನ ದುರಾಸೆಯಿಂದ, ರಾಜಕೀಯ ವ್ಯಕ್ತಿಗಳ ದುರಾಸೆಯಿಂದ ಈ ಕಾಯಿಲೆ ಬೇಗ ಹರಡ್ತು. ಅದರೊಳಗೆ ಏನು ಡೌಟ್ ಏನಿಲ್ಲ. ಎಲ್ಲ ರೊಕ್ಕ ಮಾಡಿಕೊಂಡ್ರು, ಎಲ್ಲ ಸತ್ತೋದ್ರು, ಸಾಹುಕಾರರಾದರು, ಅನೇಕ ಜೀವನ ಪರ್ಬಾತಿ ಬಂದ್ಬಿಡ್ತು. ಈ ವೈರಸ್ ನೋಡಿ, ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಆನ್ ಅರ್ತ್ ಅಂತೀವಿ ನಾವು. ಒಂದು ಬ್ಯಾಕ್ಟೀರಿಯಾ ನೋಡಿ, ಟೈಫಾಯ್ಡ್ ಜ್ವರ ಬರೋದು ಬ್ಯಾಕ್ಟೀರಿಯಾ. ನಾನು ಅವಲ್ಲೇ ಹೇಳಿದೆ, ಸಾಂಕ್ರಾಮಿಕ ರೋಗಗಳು ಬೇರೆ, ನಾನ್ ಸಾಂಕ್ರಾಮಿಕ. ಡಯಾಬಿಟಿಸ್ ಒಬ್ಬರಿಂದ ಒಬ್ಬರಿಗೆ ಬರೋಲ್ಲ, ಆದರೆ ಈ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಸೊ ಒಂದು ಟೈಫಾಯ್ಡ್ ಬ್ಯಾಕ್ಟೀರಿಯಾ ಅದು ಇಂಡಿಪೆಂಡೆಂಟ್ ಬ್ಯಾಕ್ಟೀರಿಯಾ. ಅದನ್ನು ಕೊಳೆತ ಮೊಸರಿನಲ್ಲಿ ಹಾಕಿದರೆ ಅಥವಾ ಮೊಸರಿನಾಗ ಹಾಕಿದರೆ ಅದು ಬದುಕ್ತದೆ, ಮಲ್ಟಿಪ್ಲೈ ಆಗುತ್ತೆ, ಸಂಸಾರ ಮಾಡ್ಕೊಳ್ತದೆ. ಆದರೆ ವೈರಸ್ಸಿಗೆ ಮಾತ್ರ ದೇವರು ಈ ಕೆಪಾಸಿಟಿ ಕೊಟ್ಟಿಲ್ಲ. ವೈರಸ್ಗೆ ತನ್ನದೇ ಆದ ಸೆಲ್ ಇಲ್ಲ, ಇಲ್ಲದ್ರೆ RNA, ಇಲ್ಲದ್ರೆ DNA. ಇದು ಬದುಕಬೇಕಾದರೆ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಇಲ್ಲದ್ರೆ ಕೋಳಿ ಒಳಗೆ ಹೋಗಬೇಕು, ಕೋಳಿ ಜ್ವರ ಅಂತೀವಿ, ಇಲ್ಲದ್ರೆ ಹಂದಿಗೆ ಹೋಗಬೇಕು, ಸ್ವೈನ್ ಫ್ಲೂ ಅಂತೀವಿ, ಇಲ್ಲದ್ರೆ ಮನುಷ್ಯನಿಗೆ ಬರಬೇಕು. ಈಗ ತಾನೇ ನಾವು HMPV ಇದು ಮನುಷ್ಯನೊಳಗೆ ಹೋದಾಗ. ಈ ವೈರಸ್ಸು ಯಾಕೆ ಬೇಕು ಅಂದರೆ, ಅದು ನಮ್ಮ ಸೆಲ್ಲೊಳಗೋಗಿ ನಮ್ಮ ಸೆಲ್ಲಿನ DNA ಅಥವಾ RNA ಉಪಯೋಗಿಸ್ಕೊಂಡು ಮಲ್ಟಿಪ್ಲೈ ಆಗುತ್ತೆ. ಆ ಸಮಯದಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ, ವೈರಲ್ ಕಾಯಿಲೆಗಳು. ಸೊ ಅದರಿಂದ ಈ ವೈರಲ್ ಕಾಯಿಲೆಗೆ ಯಾರು ಹೆದರ್ಕೊಳ್ಳೋದು ಬೇಡ. ಬಂದರೆ 2 ದಿನ 3 ದಿನ ನೆಗಡಿ ಇರುತ್ತೆ. ಅದಾದಮೇಲೂ ಕಾಂಪ್ಲಿಕೇಶನ್ ಆದರೆ ದಯವಿಟ್ಟು ನೀವು ನಿಮ್ಮ ಡಾಕ್ಟ್ರು ಅಥವಾ ಹಾಸ್ಪಿಟ್ಲಿಗೆ ಹೋಗಿ. ಯಾಕಂದರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಇಸ್ ನ್ಯೂಮೋನಿಯಾ. ಇದು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ. ಮೂಗು, ನೆಗಡಿ, ಗಂಟ್ಲು ಕೆರೆತ ಅಷ್ಟೇ, ಕಿವಿ ನೋವು ಬರ್ಬೋದು. ಬಟ್ ಈ ವೈರಸ್ಸು ಮುಂದೆ ಏನಾದರೂ ಶ್ವಾಸಕೋಶಕ್ಕೆ ಹೋದರೆ, ಕೋವಿಡ್ನಾಗ ಆಯಿತು, ಆ ರೀತಿ ಹೋದರೆ ಅಲ್ಲಿ ನ್ಯೂಮೋನಿಯಾ ಆಗುತ್ತೆ, ವೈರಲ್ ನ್ಯೂಮೋನಿಯಾ. ಅದರ ಜೊತೆಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ತವೆ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ. ಅದನ್ನು ಸೀರಿಯಸ್ ಆಗುತ್ತೆ. ಬಟ್ ಲಾಸ್ಟ್ 15 ದಿನದಿಂದ ನೋಡ್ತಿದ್ದೀವಿ, ಆ ರೀತಿ ಏನೂ ಆಗ್ತಾಯಿಲ್ಲ. ಸರಳವಾಗಿ ನೀವು ಒಂದು ಆಂಟಿಹಿಸ್ಟಮಿನ್ನು, ಒಂದು ಪ್ಯಾರಾಸಿಟಮಾಲ್ ತೊಗೊಂಡು ಬಿಸಿ ನೀರು ಕುಡಿದು ಬಿಸಿಯಾಗಿ ಊಟ ಮಾಡಿದರೆ ನೀವು ಆರೋಗ್ಯವಾಗಿರ್ತೀರಿ. ಹಂಗಾಗಿ ಇದ್ರ ಬಗ್ಗೆ ತುಂಬ ಹೆದರ್ಕೊಳ್ಳೋಕೆ ಹೋಗಬೇಡಿ. ಕೋವಿಡ್ ಆದಂಗೆ ಮತ್ತೆ ಆಗ್ಬೋದಾ ಡಾಕ್ಟ್ರೆ? ಡೆಫಿನೆಟ್ಲಿ ಆಗಲ್ಲ. ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಇದಾದಮೇಲೆ ಇನ್ನೊಂದು ಅಣ್ಣನೋ ತಮ್ಮನೋ ಬರ್ಬೋದು. ಆದ್ದರಿಂದ ಈ ಸೀಸನ್ ಮುಗಿಯೋವರೆಗೂ, ಚಳಿಗಾಲ ಯಾವಾಗಲೂ ಕೂಡ ಇದಕ್ಕೆ ಭಾಳ ಫೇವರಬಲ್. ಈಗ ತಾನೇ ಸಂಕ್ರಾಂತಿ ಮುಗಿದಿದೆ, ಇನ್ನೇನು ಶಿವರಾತ್ರಿ ಬರುತ್ತೆ, ಅಲ್ಲಿವರೆಗೂ ಶಿವ ಅಂತ ಚಳಿ ಇರ್ತದೆ. ಅದಾದಮೇಲೆ ಬಿಸಿಲು ಬರುತ್ತೆ. ಬೇಸಿಗೆ ಕಾಲದಲ್ಲಿ ವೈರಸ್ಗಳು ಹೆಚ್ಚಿಗೆ ಮಲ್ಟಿಪ್ಲೈ ಆಗೋಲ್ಲ. ಹಂಗಾಗಿ ಇನ್ನೊಂದು 15 ದಿನ ಸಫರ್ ಮಾಡೋಣ. ಆಮೇಲೆ ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.